ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಧಾರವಾಡದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕಕ್ಕೆ ಜಾರಿದ ಸಾರಿಗೆ ಬಸ್, ತಪ್ಪಿದ ಅನಾಹುತ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕಕ್ಕೆ ಜಾರಿದ ಸಾರಿಗೆ ಬಸ್, ತಪ್ಪಿದ ಅನಾಹುತ. ಚಾಲಕನ ನಿಯಂತ್ರಣ ತಪ್ಪಿದ ಸರ್ಕಾರಿ ಸಾರಿಗೆ ಬಸ್ ಒಂದು ರಸ್ತೆ ಪಕ್ಕಕ್ಕೆ ಜಾರಿ ಅಪಘಾತದ ಘಟನೆ ಧಾರವಾಡ ಸವದತ್ತಿ ರಸ್ತೆಯ ಹಾದಿ ಬಸವಣ್ಣ ದೇವಸ್ಥಾನ ಬಳಿ ನಡೆದಿದ್ದು, ಭಾರೀ ಅನಾಹುತವೊಂದು ತಪ್ಪಿದೆ. ಧಾರವಾಡ ಸವದತ್ತಿ ಮಾರ್ಗವಾಗಿ ಧಾರವಾಡದಿಂದ ಮರೆವಾಡ ಗ್ರಾಮಕ್ಕೆ ಸಾರಿಗೆ ಬಸ್ ಪ್ರಯಾಣಿಕರನ್ನು ಕರೆದುಕೊಂಡು ತೆರಳುತ್ತಿತ್ತು. ಈ ಸಂದರ್ಭದಲ್ಲಿ ಹಾದಿ ಬಸವಣ್ಣ ದೇವಸ್ಥಾನ ಬಳಿ ಬರುತ್ತಿದ್ದಂತೆ ಸರ್ಕಾರಿ ಸಾರಿಗೆ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಕಂದಕಕ್ಕೆ ಜಾರಿದೆ. ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದ್ದ ವೇಳೆ ಈ ದುರ್ಘಟನೆ ನಡೆದಿದ್ದು, ಭಾರೀ ಅನಾಹುತವೊಂದು ತಪ್ಪಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ಘಟನೆ ನಡೆಯುತ್ತಿದ್ದಂತೆ ಸ್ಥಳೀಯ ವಾಹನ ಸವಾರರು ಪ್ರಯಾಣಿಕರ ರಕ್ಷಣೆಗೆ ಮುಂದಾಗಿ ಎಲ್ಲರನ್ನೂ ಬಸ್ಸಿನಿಂದ ಕೆಳಗಿಳಿಸಿ ಧೈರ್ಯ ಹೇಳಿದ್ದಾರೆ. ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವರದಿ ಸಂತೋಷ ಮೇದಾರ, NKS TV4 ಧಾರವಾಡ. ಧಾರವಾಡದ ಹುಬ್ಬಳ್ಳಿಯಲ್ಲಿ ಅಂಗನವಾಡಿ ಪೌಷ್ಟಿಕ ಆಹಾರ ಕಳ್ಳತನ, ಪ್ರಮುಖ ಆರೋಪಿ ನ್ಯಾಯಾಲಯಕ್ಕೆ ಹಾಜರು. ಹುಬ್ಬಳ್ಳಿಯಲ್ಲಿ ಅಂಗನವಾಡಿ ಪೌಷ್ಟಿಕ ಆಹಾರ ಕಳ್ಳತನ, ಪ್ರಮುಖ ಆರೋಪಿ ನ್ಯಾಯಾಲಯಕ್ಕೆ ಹಾಜರು. ನನ್ನನ್ನು ಜೈಲಿಗೆ ಕಳಿಸಲು ದೊಡ್ಡವರ ಷಡ್ಯಂತರ ಮಾಡಿದ್ದಾರೆ. ಬೈತುಲ್ಲಾ. ಹುಬ್ಬಳ್ಳಿ ನಗರದಲ್ಲಿ ನಡೆದಿದ್ದ ಅಂಗನವಾಡಿ ಪೌಷ್ಟಿಕ ಆಹಾರದ ಕಳ್ಳತನ ಪ್ರಕರಣದ ಪ್ರಮುಖ ಆರೋಪಿ ಕೊನೆಗೂ ಅವಳಿ ನಗರ ಪೊಲೀಸ್ ಕಣ್ಣು ತಪ್ಪಿಸಿ ಬೈತುಲ್ಲಾ ನ್ಯಾಯಾಲಯಕ್ಕೆ ಹಾಜರಾಗಿದ್ದು, ನ್ಯಾಯಾಲಯದಿಂದ ಹೊರಬರುತ್ತಿದ್ದಂತೆ ನನ್ನನ್ನು ಜೈಲಿಗೆ ಕಳುಹಿಸಲು ಬಹಳ ದೊಡ್ಡ ಷಡ್ಯಂತರ ನಡೆದಿದೆ. ಇದರ ಹಿಂದೆ ದೊಡ್ಡವರ ಕೈವಾಡವಿದೆ ಎಂದು ಪ್ರಕರಣ ಪ್ರಮುಖ ಆರೋಪಿ ಬೈತುಲ್ಲಾ ಕಿಲೇದಾರ ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಗುರುವಾರ ಹುಬ್ಬಳ್ಳಿ JMFC ಕೋರ್ಟ್ನಿಂದ ಹೊರಬರುತ್ತಿದ್ದಂತೆ ಮಾಧ್ಯಮದವರ ಮಾತನಾಡಿಸಲು ಮುಂದಾದ ವೇಳೆ ಪ್ರಕ್ರಿಯೆ ನೀಡಿ ನನ್ನನ್ನು ಜೈಲಿಗೆ ಹಾಕಿಸಲು ದೊಡ್ಡವರ ಕೈವಾಡವಿದೆ, ನಮ್ಮವರೇ ನನ್ನನ್ನು ಬಲಿಪಶು ಮಾಡಿದ್ದಾರೆ ಎಂದು ಹೇಳುವುದರ ಮೂಲಕ ಪರೋಕ್ಷವಾಗಿ ಕೈ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು, ಶಶಿಕುಮಾರ್ ಸರ್ ಹೆಸರಿಗೂ ಕೆಟ್ಟ ಹೆಸರು ಬಂದಿದೆ ಎಂದರು. ಇನ್ನು ಬೈತುಲ್ಲಾ ಕಿಲ್ಲೇದಾರ್ಗೆ ಏಪ್ರಿಲ್ 2ರವರೆಗೂ ನ್ಯಾಯಾಂಗ ಬಂಧನ ವಿಧಿಸಿದ್ದು, ಆಕೆಯ ಮೇಲೆ 3 ಕೇಸ್ ದಾಖಲಾಗಿತ್ತು. ಅದರಲ್ಲಿ ಒಂದು ಪ್ರಕರಣ ರದ್ದಾಗಿತ್ತು. ಮತ್ತೊಂದು ಪ್ರಕರಣಕ್ಕೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಹಿಂದೂಗಳ ಭಾವನೆಗೆ ಧಕ್ಕೆ ತಂದ ಆರೋಪದಡಿ ಏಪ್ರಿಲ್ 2ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಲು 3ನೇ JMFC ನ್ಯಾಯಾಲಯ ಆದೇಶ ಮಾಡಿದೆ. ವರದಿ ಸಂತೋಷ ಮೇದಾರ, NKS TV4 ಹುಬ್ಬಳ್ಳಿ. ಅಲ್ಲಿ ಬಂದು ನೋಡು. ಇದೆಲ್ಲ ಮುಖ್ಯ ಎಲ್ಲ ನೀವು ಇದಲ್ ಸರ್ ಎಲ್ಲಿ ಅಲ್ಲ ನನಗೆ ಬಲಿ ಪಶು ಮಾಡ್ಯಾರ. ಬಹಳಷ್ಟು ಸ್ಕ್ಯಾಮ್ ಹೊರಗೆ ಬಹಳ ದೊಡ್ಡ ಕೈವಾಡ ಇದೆ ಸರ್. ಎಲ್ಲ ಅವ್ರದ್ದು ಅಹಮಿದೆ ಅಂತ ನಾನು ಜೈಲ್ಗೆ ಹೋಗ್ಬೇಕಂತ ಹೇಳಿ, ಅದಕ್ಕೋಸ್ಕರ ಅವ್ರು ಇಷ್ಟ ಪೂರ್ತಿ ಬಹಳ ದೊಡ್ಡ ಕೈವಾಡ ಇದೆ ಸರ್. ಬಹಳ ದೊಡ್ಡ ಕೈವಾಡ. ಯಾಕಂದ್ರೆ ಹೋಗ್ರಿ ರೇಷನ್ ಗುಡಾನಿಗೆ ಹೋಗಿ ಚೆಕ್ ಮಾಡಿ, ನೋಡೋಗ್ರಿ ಚೆಕ್ ಮಾಡಿ. ಯಾಕಂದ್ರೆ ರಾಜಕೀಯವಾಗಿ ಬೆಳಿಬಾರ್ದು, ಸಂಸ್ಥೆಯಿಂದ ಯಾವತ್ತೂ ಬೆಳಿಬಾರ್ದು. ಬೆಳೆದ್ರೆ ಈ ಪರಿಸ್ಥಿತಿ ಆಗತ್ತೆ ನೋಡಿ. ಅದಾದ್ರಿ ಬಹಳಷ್ಟು ಸ್ಕ್ಯಾಮ್ ಶಶಿಕುಮಾರ್ ಸರ್ಗೆ ಅಷ್ಟೇ ನಾನು ಏನಾಗಿದೆ ಕೇಸಲ್ಲಿ ಇದು ಸರ್ ಬಹಳಷ್ಟಿದೆ. ನಂಜನಗೂಡಿನಲ್ಲಿ ಸರ್ಕಾರಿ ಆಂಬ್ಯುಲೆನ್ಸ್ನಲ್ಲಿ ಮಗು ಸಾವು, ಆಕ್ಸಿಜನ್ ಇಲ್ಲದೆ ದುರ್ಘಟನೆ ನಡೆದಿದೆ. ಸರ್ಕಾರಿ ಆಂಬ್ಯುಲೆನ್ಸ್ನಲ್ಲಿ ಮಗು ಸಾವು, ಆಕ್ಸಿಜನ್ ಇಲ್ಲದೆ ದುರ್ಘಟನೆ ಆರೋಪ. ಆಕ್ಸಿಜನ್ ಸೌಲಭ್ಯ ಇಲ್ಲದ ಸರ್ಕಾರಿ ಆಂಬ್ಯುಲೆನ್ಸ್ನಲ್ಲಿ ಮಗು ಸಾವನ್ನಪ್ಪಿದ ಘಟನೆ ಬೆಳಕಿಗೆ ಬಂದಿದೆ. ನಂಜನಗೂಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಿಂದ ಮೈಸೂರಿನ ದೊಡ್ಡಾಸ್ಪತ್ರೆಗೆ ತೆರಳುತ್ತಿದ್ದ ವೇಳೆ ಮಗು ಸಾವನ್ನಪ್ಪಿದೆ. ಹೆತ್ತ ಮಗು ಸಾವಿನಿಂದ ತಾಯಿಯ ರೋದನೆ ಮುಗಿಲು ಮುಟ್ಟಿದೆ.
ನಂಜನಗೂಡು ಪಟ್ಟಣದ ಶ್ರೀರಾಂಪುರ ಬಡಾವಣೆಯ ರತ್ನಮ್ಮ ಮತ್ತು ಕುಮಾರ್ ಎಂಬ ದಂಪತಿ ಮಗು ಸಾವನ್ನಪ್ಪಿದೆ. ಕಳೆದ 17ನೆಯ ತಾರೀಕಿನಂದು ಹೆರಿಗೆಗಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರತ್ನಮ್ಮ ದಾಖಲಾಗಿದ್ದರು. ಹೆರಿಗೆಯಾದ ಬಳಿಕ ಮಗು ನೀಲಿ ಬಣ್ಣಕ್ಕೆ ತಿರುಗಿದೆ. ನಂತರ ಮಗು ಸ್ಥಿತಿಯಿಂದ ಪೋಷಕರು ಕೂಡ ಆತಂಕಕ್ಕೆ ಒಳಗಾಗಿದ್ದರು. ಕೂಡಲೇ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಮಕ್ಕಳ ಆಸ್ಪತ್ರೆಗೆ ರವಾನಿಸಲು ಮುಂದಾಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ನಲ್ಲಿ ಆಕ್ಸಿಜನ್ ಕೊರತೆ ತಿಳಿದಿದ್ದರೂ ಮೈಸೂರಿಗೆ ರವಾನಿಸಿದ್ದಾರೆಂದು ಆರೋಪ ಕೇಳಿಬಂದಿದೆ. ಮೈಸೂರಿಗೆ ತೆರಳುತ್ತಿದ್ದ ಮಾರ್ಗ ಮಧ್ಯದಲ್ಲಿ ಮಗು ಸಾವನ್ನಪ್ಪಿದೆ. ನಂಜನಗೂಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನ ಮಗುವಿನ ಸಾವಿಗೆ ಕಾರಣ ಎಂದು ಪೋಷಕರು ಆರೋಪಿಸಿದ್ದಾರೆ. ವರದಿ ಜಯಶಂಕರ್, NKS TV4, ನಂಜನಗೂಡು. ಏನಾಯ್ತು? ಏನು ಪ್ರಾಬ್ಲಮ್ ಆಯ್ತು? ಮಗು ಆರೋಗ್ಯವಾಗಿತ್ತು, ಅಳ್ತಿದ್ದು. ಮತ್ತೆ ತಾಯಿ ಹತ್ರನೂ ತಗೊಂಡಿದ್ರು. ತಗೊಂಡೋಗಿ ಅದು ತುಂಬ ಮಾಡಿದ್ರು, ಮಗುಗೆ ಹೊಡೆದು ಎಳ್ದಿತ್ತು ಅದು. ಆಮೇಲೆ ಇದು ನೀಲಿ ಬಣ್ಣ ಬಂದಿದೆ. ತಕ್ಷಣ ಕೊಡಲಿಲ್ಲ ಅವರು, ತುಂಬ ಲೇಟಾಗಿ ಕೊಟ್ಟರು. 1 ಗಂಟೆ 2 ಗಂಟೆ 3 ಗಂಟೆ ಟೈಮ್ ಲೇಟಾಗಿ ಕೊಟ್ಟರು. ಆಗ ಮಗು ನೀಲಿ ಬಣ್ಣ ಬಂದಿದೆ, ಕರ್ಕೋಗಿ ಒಂದು ಸ್ವಲ್ಪ ಉಸಿರಾಟ ಗಂಟೆ ಆಗಿದೆ ಅಂತಂದು. ಆವಾಗ ಆಂಬುಲೆನ್ಸ್ ಕರ್ಕೋದು. ಆವಾಗ ಆಂಬುಲೆನ್ಸ್ಗೆ ಆಕ್ಸಿಜನ್ ಇರಲಿಲ್ಲ. ಆವಾಗ ಸಿಸ್ಟರು ಆಕ್ಸಿಜನ್ ಇಲ್ಲ ಸರ್ ಇಲ್ಲಿ ಅಂತ ಅಂದರು. ಅವರೇ ಮೇಲ್ಗಡೆ ಬಂದರು. ಆಗ ಡ್ರೈವರು ಮೇಡಮ್ ಹಾಕ್ತೀನಿ ಅಂತಂದ್ಬಿಟ್ಟು ಹೋಗಿ ಎಲ್ಲನೂ ಕೊಟ್ಟರು. ಅಲ್ಲೇನು ಬರಲಿಲ್ಲ. ಆಗ ಸರ್ ಈ ಮಗು ಆಕ್ಸಿಜನ್ ಇದ್ದರೆ ಆಗಲ್ಲ ಸರ್, ಆಕ್ಸಿಜನ್ ಅಂತ ಸಿಸ್ಟರ್ ಅಂದರು. ಆಮೇಲೆ ಆಗ ಅವರು ತಿರ್ಗೋಗಿ ನೋಡಿದ್ರು, ಅದು ಬರಲಿಲ್ಲ. ಆಮೇಲೆ ಮೇಡಮ್ 20 ನಿಮಿಷ ಒಳಗೆ ಕರ್ಕೊಂಡು ಬೇಗ ಗುಡಿ ಮೇಡಮ್ ಅಂತಂದರು. ಆಗ ಅಲ್ಲಿ ಕರ್ಕೊಂಡು ಕೊಟ್ಟ ತಕ್ಷಣ ಮಗು ತುಂಬ ಸೀರಿಯಸ್ ಆಗಿದೆ. ಊಟದ ತಕ್ಷಣ ಬೇಗ ತರಬೇಕಿತ್ತು. ಇಷ್ಟು ಲೇಟ್ ಆಗ್ತಿದ್ದೀರಲ್ಲ, ತುಂಬ ಸೀರಿಯಸ್, ಹೇಳೋಕ್ಕಾಗಲ್ಲ ನಾವು ಅಂದ್ಬಿಟ್ಟು ಹೊರಗಡೆ ಮಗು. ಆಮೇಲೆ ಹೊರಗಡೆ ಹೋಗಿ ಎಲ್ಲ ಹಾಕಿದ್ರು, ಮಿಸಿನೆಲ್ಲ ದೊಡ್ಡ ಮಿಸಿನ್ಗೆ ಹಾಕಿದ್ವಿ ಅಂತಂದು. ಆಮೇಲೆ ಆಗ ಅಲ್ಲಿ ನೋಡ್ಬಿಟ್ಟು ತುಂಬ ಮಗುಗೆ ರಕ್ತಸ್ರಾವಾಗಿದೆ, ನಿದ್ದು ಎಲ್ಲ ಮುಟ್ಬಿಟ್ಟು ಡೆಲಿವರಿ ಮಾಡೋದು ಆ ಥರ ಮಾಡಿಬಿಟ್ಟಿದ್ದಾರೆ. ರಕ್ತಸ್ರಾವಾಗಿದೆ ಮಗುಗೆ. ಆಮೇಲೆ ಆವಾಗ 5 ಗಂಟೆ ಅಷ್ಟೊತ್ತಿಗೆ ಯಾರು ಕಾರಣ ಇದಕ್ಕೆ? ಮಗು ಸಾವಿಗೆ ಯಾರು ಕಾರಣ? ಮಗು ಸಾವಿಗೆ ಸಿಸ್ಟರ್. ನಿಮ್ಮ ಹೆಸರಮ್ಮ? ಧಾರವಾಡದಲ್ಲಿ ಸರಾಯಿ ಕುಡಿದ ನಶೆಯಲ್ಲೇ ಮಲಗಿದ್ದ ಜಾಗದಲ್ಲಿಯೇ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಧಾರವಾಡದಲ್ಲಿ ಸಾರಾಯಿ ಕುಡಿದು ನಶೆಯಲ್ಲಿ ಮಲಗಿದ್ದ ಜಾಗದಲ್ಲಿಯೇ ಪ್ರಾಣ ಬಿಟ್ಟ ವ್ಯಕ್ತಿ. ಸಾರಾಯಿ ಕುಡಿದ ನಶೆಯಲ್ಲಿ ಮಲಗಿದ್ದ ವ್ಯಕ್ತಿಯೊಬ್ಬ ಮಲಗಿದ್ದ ಜಾಗದಲ್ಲಿಯೇ ಪ್ರಾಣ ಬಿಟ್ಟಿರುವ ಘಟನೆ ಧಾರವಾಡ ಸುಭಾಷ್ ರಸ್ತೆಯ ಹೂವಿನ ಮಾರುಕಟ್ಟೆಯಲ್ಲಿ ಇಂದು ಮಧ್ಯಾಹ್ನ ನಡೆದಿದೆ. ಧಾರವಾಡ ಹೊಸ ಯಲ್ಲಾಪುರ ನಗರದ ನಿವಾಸಿ ಈರಣ್ಣ ಪರಸಪ್ಪ ಸಂಧಿವಾಡ್ ಮೃತ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ಇನ್ನು ಮೃತ ಈರಣ್ಣ ಇಂದು ಮುಂಜಾನೆ ಮದ್ಯಪಾನ ಮಾಡಿದ್ದನಂತೆ. ನಶೆಯಲ್ಲಿ ನಡೆದುಕೊಂಡು ಹೋಗಲಾಗದೆ ಅಲ್ಲಿಯೇ ಮಲಗಿದ್ದನಂತೆ ಎಂದು ಸ್ಥಳೀಯರಿಂದ ಮಾಹಿತಿ ತಿಳಿದು ಬಂದಿದೆ. ಸ್ಥಳೀಯರ ಮಾಹಿತಿ ಮೇರೆಗೆ ಘಟನಾ ಸ್ಥಳಕ್ಕೆ ಶಹಾರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡು ಮೃತ ವ್ಯಕ್ತಿಯ ಮೃತ ದೇಹವನ್ನು ಸ್ಥಳೀಯರ ಸಹಾಯದೊಂದಿಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ವರದಿ ಸಂತೋಷ ಮೇದಾರ, NKS TV4, ಧಾರವಾಡ. ಕಂಪ್ಲಿಯಲ್ಲಿ ತಾಲೂಕು ತಹಶೀಲ್ದಾರರು ಮತ್ತು ತಾಲೂಕ್ ಪಂಚಾಯತ್ ಸಿಇಒ ಸೇರಿ ಜನಸಂಪರ್ಕ ಸಭೆ ಜರುಗಿತು. ಕಂಪ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಾನ್ಯ ಪೊಲೀಸ್ ನಿರೀಕ್ಷಕರು, ಲೋಕಾಯುಕ್ತ ಇಲಾಖೆ, ಕಂಪ್ಲಿ ತಹಸೀಲ್ದಾರರು, ತಾಲೂಕಾ ಪಂಚಾಯಿತಿ ಸಿಇಒ ಜನಸಂಪರ್ಕ ಸಭೆ, ಸಾರ್ವಜನಿಕರು ಹಾಗೂ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ AHM ರಾಜ್ಕುಮಾರ್ ಹಾಗೂ ಸಂತ್ರಸ್ತರು ಹಾಜರಿದ್ದರು. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಜಮೀನು ಗ್ರಾಮ ಪಂಚಾಯಿತಿಯಲ್ಲಿ ಬಹಳ ವರ್ಷದಿಂದ ಅಭಿವೃದ್ಧಿ ಅಧಿಕಾರಿಯ ಠಿಕಾಣಿ ಹಿಡಿದು ಅಕ್ರಮವಾಗಿ 11 ಬಾರ್ ಬಿ ಎಂಬ ಖಾತೆಗೆಲ್ಲ ದುಡ್ಡಿಗಾಗಿ ಸರ್ಕಾರಿ ಸ್ಥಳವನ್ನ ಸಹ ಬಿಡದೆ ಪ್ರಭಾವಿಗಳಿಗೆ ಹಂಚಿಕೆ ಮಾಡಿದ್ದು ಲೋಕಾಯುಕ್ತರಿಗೆ ತಿಳಿಸಿದರು. ಹಾಗೂ ಕರ್ನಾಟಕ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಕಾನೂನು ಮತ್ತು ಷರತ್ತುಗಳನ್ನು ಉಲ್ಲಂಘಿಸಿ ರೈತರೊಂದಿಗೆ ಚೆಲ್ಲಾಟವಾಡುತ್ತಿರುವ ಗಣಿ ಮಾಲೀಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ದೇವಲಾಪುರ ಗ್ರಾಮದ ಸಂತ್ರಸ್ತರು ತಮ್ಮ ಅಳಲನ್ನ ತೋಡಿಕೊಂಡರು. ನಂತರ ಬೆಳಗೋಡ ಹಾಳ ಗ್ರಾಮದ ನದಿ ತೀರ ಸಂತ್ರಸ್ತರು ಅಕ್ರಮವಾಗಿ ವಾಸಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಂಡು ನೈಜ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ದೂರು ಸಲ್ಲಿಸಿದರು. ಇದರ ಬಗ್ಗೆ ಮತ್ತೊಮ್ಮೆ ನೆನಪಿಸಿದ್ರು. ಈ ಸಾರಿ ಲೋಕಾಯುಕ್ತ ಬಳ್ಳಾರಿಯವರಿಂದ ಜನಸಂಪರ್ಕ ಸಭೆಯಲ್ಲಿ ಒಟ್ಟು 8 ಅರ್ಜಿಗಳು ಬಂದಿದ್ದವು. ಸಚಿದಾನಂದ ಹಿರೇಮಠ್, NKS TV4 ನ್ಯೂಸ್, ಕಂಪ್ಲಿ. ಬಳ್ಳಾರಿ ಲೋಕಾಯುಕ್ತ ಕಚೇರಿ ವತಿಯಿಂದ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಸಾರ್ವಜನಿಕ ಕುಂದುಕೊರತೆ ಅಹವಾಲು ಸ್ವೀಕಾರ ಕಾರ್ಯಕ್ರಮವನ್ನು ಕೊಡುತ್ತಿದೆ. ಅದೇ ರೀತಿ ಈಗ
ಪೊಲೀಸ್ಗಳು ನಮ್ಮ ಪಬ್ಲಿಕ್ ತಾಲೂಕಿನಲ್ಲಿ ಅಂದುಕೊಳ್ತೇವೆ. ಲಾಸ್ಟ್ 3 ತಿಂಗಳಿಂದ ಗ್ಯಾಪ್ ಆಗಿದೆ. ಈ ಹಿಂದೆ ಇದ್ದಂತಹ ಮೊಹಮ್ಮದ್ ರಫಿ ಪೊಲೀಸ್ ಇನ್ಸ್ಪೆಕ್ಟರ್ ಸರ್ ವರ್ಗಾವಣೆ ನಿಮಿತ್ತ 3 ತಿಂಗಳು ಗ್ಯಾಪ್ ಆಗಿತ್ತು. ಮೊಹಮ್ಮದ್ ರಫಿ ಇನ್ಸ್ಪೆಕ್ಟರ್ ವರ್ಗಾವಣೆ ನಿಮಿತ್ತ ಆ ಸ್ಥಳದಲ್ಲಿ ನಮ್ಮ ಬಳ್ಳಾರಿ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಶ್ರೀ ನಾಗರೆಡ್ಡಿ ಸರ್ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಕಂಪ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ದು ಅವರು ಹೇಳೋ ಪ್ರಕಾರ ಡಾಕ್ಟ್ರು ಸರಿಯಾಗಿ ಅವೈಲೇಬಲ್ ಇರಲ್ಲ. ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೇ ಅವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಪೇಷಂಟ್ಗಳು ಆಕ್ಸಿಡೆಂಟ್ ಆಗಿ ಬಂದವ್ರನ್ನೂ ಕೂಡ ಯಾವುದೋ ಪ್ರೈವೇಟ್ ಆಂಬುಲೆನ್ಸ್ನಲ್ಲಿ ಕಳಿಸ್ಬಿಟ್ಟು ಗಂಗಾವತಿ ಕೊಟ್ಟು ಅಲ್ಲಿ ಕಳಿಸ್ತಾರೆ. ಈಗ ಹಿಂದೆ ಈ ಥರದ ಸಮಸ್ಯೆಗಳಾಗಿ ತೊಂದರೆ ಆಗಿದೆ. ಇಲ್ಲಿ ಯಾರು ಆಗಲೇ ಮೆಡಿಸಿನ್ಸ್ ಕೂಡ ಹೊರಗಡೆ ಬರ್ತಿದ್ರು. ನಾರ್ಮಲ್ ಸಣ್ಣ ಏನು ಕ್ಯಾನ್ಸರ್ನಲ್ಲಿ ಅಂತ ಇಂಜೆಕ್ಷನ್ ಅವರು ಕೂಡ ಹೊರಗಡೆ ಮಾಡ್ತಾ ಇದ್ದಾರೆ ಅಂತ ಅವ್ರ ಆರೋಗ್ಯ ಇದೆ. ಇದ್ರ ಬಗ್ಗೆ ತಾವು ಆಂಬುಲೆನ್ಸ್ ಇದೆ ಸರ್, ಆಂಬುಲೆನ್ಸ್ ಇದೆ, ಮೆಡಿಸಿನ್ ಮಾತ್ರ ಇಲ್ಲ. ಆಂಬುಲೆನ್ಸ್ ಇದೆ. ರಾತ್ರಿ 11 ಒಂದು ಪೇಷಂಟ್ ಬಂತು ಇಲ್ಲಿ ಇದು ಕೋಟೆ ಬ್ರಿಡ್ಜ್ನೊಳಗೆ ಬಂದ ತಕ್ಷಣ ಇದೆ ಅಲ್ಲಿಂದ ಇಲ್ಲಿ ತೊಗೊಂಬಂದ್ರು. ಆಂಬುಲೆನ್ಸ್ನಾಗೆ ತೊಗೊಂಬಂದ್ರೆ ನೀವು ಅಲ್ಲಿ ಯಾರು ಡಾಕ್ಟ್ರಿಗೆ ಯಾರು ಟ್ರೀಟ್ಮೆಂಟ್ ಆಗ್ಬಿಟ್ಟು ನರ್ಸ್ಗಳು ಏನು ಹೇಳ್ತಾರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಂದೇಳಿ ಅವರೇ ಪ್ರೈವೇಟ್ ಆಂಬುಲೆನ್ಸ್ ಗಂಗಾವತಿ ಗಂಗಾವತಿಯಿಂದ ಅವರು ಡಿಪ್ಲೊಮಾ ಮಾಡ್ತಾರೆ. ಇದು 3 ತಿಂಗಳ ಕೆಳಗೆ ರಾಯಚೂರಿನಲ್ಲಿ ಖಾಸಗಿ ಶಾಲಾ ವಿದ್ಯಾರ್ಥಿಗಳ ಸೇವೆಗೆ ಶಿಕ್ಷಕಿಯರು ಸಾಥ್. ಖಾಸಗಿ ಶಾಲಾ ವಿದ್ಯಾರ್ಥಿಗಳ ಸೇವೆಗೆ ಶಿಕ್ಷಕರ ಸಾಥ್. ಮರಗಳಿಗೆ ತೂಗು ತೊಟ್ಟಿ ಕಟ್ಟಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ. ವೇಲವಿಲ ಒದ್ದಾಡುವ ಪಕ್ಷಿ ಸಂಕುಲಕ್ಕೆ ಜೀವಜಲ. ಮಾರ್ಚ್ ತಿಂಗಳು ಬಂತೆಂದ್ರೆ ಸಾಕು, ಅಂತರ್ಜಲ ಕುಸಿದು ಕೆರೆ ಬಾವಿಗಳ ನೀರು ಬತ್ತಿ ಹೋಗಿ ಜೈವ ಜಲಕ್ಕಾಗಿ ಪಕ್ಷಿ ಸಂಕುಲ ವಿಲವಿಲ ಒದ್ದಾಡುತ್ತವೆ. ಮನುಷ್ಯ ಹೇಗಾದ್ರೂ ಮಾಡಿ ನೀರನ್ನ ದಾಹವನ್ನ ನೀಗಿಸಿಕೊಳ್ಳುತ್ತಾನೆ. ಆದ್ರೆ ಪಕ್ಷಿ ಸಂಕುಲದ ಮೂಕ ರೋದನೆ ಹೇಳುತ್ತಿರದಾಗಿರುತ್ತದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಿಂದ ಅರ್ಥೈಸಿಕೊಂಡ ಲಿಂಗಸುಗೂರು ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡ ಲಿಂಗಸುಗೂರು ತಾಲೂಕಿನ ಗೌಡೂರು ಗ್ರಾಮದ ಜ್ಞಾನ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಗೆ ಗಿಡಮರಗಳಲ್ಲಿ ಪಕ್ಷಿಗಳಿಗೆ ಕುಡಿಯುವ ನೀರಿಗಾಗಿ ಅಲ್ಲಲ್ಲಿ ಮರಗಳಿಗೆ ಮಣ್ಣಿನ ತೂಗು ತೊಟ್ಟಿ ನೇತು ಹಾಕಿ ಅದರಲ್ಲಿ ನೀರು ಮತ್ತು ಆಹಾರ ಧಾನ್ಯ ತುಂಬಿಸುವ ಮೂಲಕ ಪಕ್ಷಿ ಸಂಕುಲದ ರಕ್ಷಣೆಗೆ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಮುಂದಾಗಿರುವುದು ನಿಜಕ್ಕೂ ಶ್ಲಾಘನೀಯ ಕೆಲಸ. ಸ್ವಯಂ ಪ್ರೇರಿತರಾಗಿ ನಿತ್ಯ ನಿಯಮಿತವಾಗಿ ವ್ಯವಸ್ಥೆ ಮಾಡುತ್ತಿರುವ ವಿದ್ಯಾರ್ಥಿ ಶಿಕ್ಷಕರ ಮಾನವೀಯತೆಯ ಸೇವೆ ನಮ್ಮ ಶಾಲೆಯ ಕೀರ್ತಿ ಮುನ್ನೆಲೆಗೆ ತಂದಂತಾಗಿದೆ ಎಂದು ಶಾಲಾ ಅಧ್ಯಕ್ಷ ಬಸವರಾಜ್ ಭಜಂತ್ರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಕೃತಿ ಸಂಪತ್ತು ಕಾಪಾಡಿ ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿ ಪಕ್ಷಿ ಸಂಕುಲ ರಕ್ಷಣೆ ಮಾಡಬೇಕು ಎಂದು ನಾನು ಪರಿಸರ ಪಾಠ ಮಾಡಿದ 3ನೇ ದಿನವೇ ಮಕ್ಕಳು ಈ ಉತ್ತಮ ಕಾರ್ಯಕ್ಕೆ ಮುಂದಾಗಿರುವುದು ಅವರ ಪರಿಸರ ಕಾಳಜಿಯನ್ನ ಎತ್ತಿ ತೋರಿಸುತ್ತದೆ ಎಂದು ಶಿಕ್ಷಕಿ ಮೊಹಮ್ಮದಿಯಾ ಜಮಾದಾರ್ ಖುಷಿ ವ್ಯಕ್ತಪಡಿಸಿದ್ದಾರೆ. ಆನಂದ ತುರ್ವಿಹಾಳ್, NKS TV 4 ನ್ಯೂಸ್, ರಾಯಚೂರು. ನಾಶದತ್ತ ಸಾಗುತ್ತಿರುವ ಗುಬ್ಬಚ್ಚಿಗಳ ಸಂಕುಲವನ್ನು ಸಂರಕ್ಷಿಸುವತ್ತ ಚಿತ್ತ ಹರಿಸೋಣ. ಅವುಗಳ ಬದುಕುವ ಹಕ್ಕನ್ನು ಕಸಿಯದಿರೋಣ. ಗುಬ್ಬಚ್ಚಿಗಳ ಉಳಿವಿಗಾಗಿ ಅರಿವು ಮೂಡಿಸೋಣ. ಎಲ್ಲರಿಗೂ ವಿಶ್ವ ಗುಬ್ಬಚ್ಚಿ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಇಂದು ನಮ್ಮ ಶಾಲೆಯಲ್ಲಿ ವಿಶ್ವ ಗುಬ್ಬಚ್ಚಿ ದಿನಗಳ ಅಂಗವಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಆ ಒಂದು ಪಕ್ಷಿಗಳಿಗಾಗಿ ಗುಬ್ಬಚ್ಚಿಗಳಿಗೆ ಮಾತ್ರವಲ್ಲದೆ ಎಲ್ಲಾ ರೀತಿಯ ಪಕ್ಷಿಗಳು ನಮ್ಮ ಶಾಲೆಯಲ್ಲಿ ಆವಾಗವಾಗ ಎಲ್ಲ ಗಿಡ ಮರಗಳು ಇರುವ ಕಾರಣದಲ್ಲಿ ಅಲ್ಲಲ್ಲಿ ಗೂಡುಗಳನ್ನ ಕಟ್ಟಿರ್ತಾರೆ. ಸೊ ಹಾಗಾಗಿ ಆ ಪಕ್ಷಿಗಳಿಗೆ ಈ ಸಮ್ಮರ್ ಅಲ್ಲಿ ನೀರಿನ ಕೊರತೆ ಜಾಸ್ತಿ ಆಗಿದ್ದು ನಮ್ಮ ಶಾಲೆ ವಿದ್ಯಾರ್ಥಿಗಳು ಆ ಒಂದು ಪಕ್ಷಿಗಳಿಗಾಗಿ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಅರವಟ್ಟಿಗೆಗಳನ್ನ ಸ್ವಯಂ ಪ್ರೇರಿತವಾಗಿ ಅವರು ತಯಾರಿಸಿದ್ದಾರೆ. ಇದನ್ನು ನೋಡಿ ತುಂಬಾ ಖುಷಿ ಪಡುವಂತಹ ವಿಷಯ. ಯಾಕಂತಂದ್ರೆ ಮಕ್ಕಳು ಸ್ವಯಂ ಪ್ರೇರಿತರಾಗಿ ಪಕ್ಷಿಗಳ ಬಗ್ಗೆ, ಗುಬ್ಬಚ್ಚಿಗಳ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿ ಅವರಿಗಾಗಿ ನೀರಿನ ಒಂದು ವ್ಯವಸ್ಥೆಯನ್ನ ಮಾಡಿದಾರಲ್ಲ, ಅದಕ್ಕೆ ನಾನು ತುಂಬಾ ಖುಷಿಯಾಗಿ ಈ ಒಂದು ವಿಷಯವನ್ನ ನಿಮ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಾಶದತ್ತ ಸಾಗುತ್ತಿರುವ ಗುಬ್ಬಚ್ಚಿಗಳ ಸಂಕುಲವನ್ನು ಸಂರಕ್ಷಿಸುವತ್ತ ಚಿತ್ತ ಹರಿಸೋಣ. ಅವುಗಳ ಬದುಕುವ ಹಕ್ಕನ್ನು ಕಸಿಯದಿರೋಣ. ಗುಬ್ಬಚ್ಚಿಗಳ ಉಳಿವಿಗಾಗಿ ಅರಿವು ಮೂಡಿಸೋಣ. ಎಲ್ಲರಿಗೂ ವಿಶ್ವ ಗುಬ್ಬಚ್ಚಿ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಇಂದು ನಮ್ಮ ಶಾಲೆಯಲ್ಲಿ ವಿಶ್ವ ಗುಬ್ಬಚ್ಚಿ ದಿನಗಳ ಅಂಗವಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಆ ಒಂದು ಪಕ್ಷಿಗಳಿಗಾಗಿ ಗುಬ್ಬಚ್ಚಿಗಳಿಗೆ ಮಾತ್ರವಲ್ಲದೆ ಎಲ್ಲಾ ರೀತಿಯ ಪಕ್ಷಿಗಳು ನಮ್ಮ ಶಾಲೆಯಲ್ಲಿ ಆವಾಗವಾಗ ಎಲ್ಲ ಗಿಡ ಮರಗಳು ಇರುವ ಕಾರಣದಲ್ಲಿ ಅಲ್ಲಲ್ಲಿ ಗೂಡುಗಳನ್ನ ಕಟ್ಟಿರ್ತಾರೆ. ಸೊ ಹಾಗಾಗಿ ಆ
ಪಕ್ಷಿಗಳಿಗೆ ಈ ಸಮ್ಮರ್ ಅಲ್ಲಿ ನೀರಿನ ಕೊರತೆ ಜಾಸ್ತಿ ಆಗಿದ್ದು ನಮ್ಮ ಶಾಲೆ ವಿದ್ಯಾರ್ಥಿಗಳು ಆ ಒಂದು ಪಕ್ಷಿಗಳಿಗಾಗಿ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಅರವಟ್ಟಿಗೆಗಳನ್ನ ಸ್ವಯಂ ಪ್ರೇರಿತವಾಗಿ ಅವರು ತಯಾರಿಸಿದ್ದಾರೆ. ಇದನ್ನು ನೋಡಿ ತುಂಬಾ ಖುಷಿ ಪಡುವಂತಹ ವಿಷಯ. ಯಾಕಂತಂದ್ರೆ ಮಕ್ಕಳು ಸ್ವಯಂ ಪ್ರೇರಿತರಾಗಿ ಪಕ್ಷಿಗಳ ಬಗ್ಗೆ, ಗುಬ್ಬಚ್ಚಿಗಳ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿ ಅವರಿಗಾಗಿ ನೀರಿನ ಒಂದು ವ್ಯವಸ್ಥೆಯನ್ನ ಮಾಡಿದಾರಲ್ಲ, ಅದಕ್ಕೆ ನಾನು ತುಂಬಾ ಖುಷಿಯಾಗಿ ಈ ಒಂದು ವಿಷಯವನ್ನ ನಿಮ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈಗಿನ ಕಾಲದಲ್ಲಿ ನಾವೇನು ಈ ಟೆಕ್ನಾಲಜಿ ಸ್ಮಾರ್ಟ್ ಫೋನ್ಗಳನ್ನ ಬಳಸ್ತಾ ಇದ್ದೀವಲ್ಲ, ಸೊ ಈ ಸ್ಮಾರ್ಟ್ ಫೋನ್ಗಳಿಂದ ಆ ನೆಟ್ವರ್ಕ್ ಇಶ್ಯೂ ಇಂದ, ನೆಟ್ವರ್ಕ್ ಪ್ರಾಬ್ಲಮ್ಸ್ ಗಳಿಂದ ಏನಾಗ್ತಿದೆ, ನಾವೀಗ 5G ಅಂತ ತಗೊಂಡಿವಿ. ಮೊದಲೆಲ್ಲ 4G ಇತ್ತು, 5G. ಮನುಷ್ಯ ಏನ್ ಮಾಡ್ತಿದ್ದಾನೆ, ತನ್ನ ಒಂದು ತನಗೆ ಸಹಾಯ ಆಗ್ಬೇಕು ಅಥವಾ ತನಗೆ ಒಂದು ಹೆಲ್ಪ್ ಆಗ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಈ ಪಕ್ಷಿಗಳ ಬಗ್ಗೆ ಯೋಚನೆ ಮಾಡಲಾರದೆ ಟೆಕ್ನಾಲಜಿಯನ್ನ ಮುಂದುವರಿಸ್ಕೊಂತ ಹೋಗ್ತಿದ್ದಾರೆ. ಸೊ ಹಾಗಾಗಿ ನಾನು ಒಂದು ಸಂದೇಶವನ್ನ ಕೊಡಕ್ ಇಷ್ಟಪಡ್ತೀನಿ. ದಯವಿಟ್ಟು ಯಾರೇ ಆಗ್ಲಿ, ನಾವು ಆಗಿರ್ಲಿ, ನಾವು ಒಂದು ಲಿವಿಂಗ್ ಬೀಯಿಂಗ್. ಪಕ್ಷಿ ಕೂಡ ಒಂದು ಲಿವಿಂಗ್ ಬೀಯಿಂಗ್, ಹೌದ್ ತಾನೆ? ಅದಕ್ಕೂ ಪ್ರಾಣ ಇದೆ, ನಮಗೂ ಪ್ರಾಣ ಇದೆ. ನಮ್ಗೆ ಹೇಗ್ ನೋಡ್ಕೊಳ್ತೀವೋ ಅದೇ ರೀತಿಯಾಗಿ ನಾವು ಪಕ್ಷಿಗಳನ್ನ ಕೂಡ ನೋಡ್ಕೋಬೇಕು. ನಮ್ಗೆ ನೀರಿನ ಕೊರತೆ ಇದ್ರೆ, ನಮ್ಗೆ ನೀರ್ ಬೇಕಾಗಿದ್ರೆ ನಾವು ಮಾತಾಡಿ ಕೇಳಿ ನಾವು ನೀರನ್ನ ತಗೋಬಹುದು. ಆದ್ರೆ ಪಕ್ಷಿಗಳಿಗೆ ಮಾತಾಡಕ್ ಬರುತ್ತಾ? ಮಾತಾಡಕ್ ಬರಲ್ಲ. ಹಾಗಾಗಿ ಅವರಿಗಾಗಿ ನಾವೇ ಅರ್ಥ ಮಾಡ್ಕೊಂಡು ಅವರಿಗಾಗಿ ನೀರ್ಗಳನ್ನ, ನಾಟ್ ಓನ್ಲಿ ಇನ್ ಸ್ಕೂಲ್, ಇನ್ ಯುವರ್ ಹೋಮ್ಸ್ ಆಲ್ಸೋ ಯು ಕ್ಯಾನ್ ಪ್ರೊವೈಡ್ ವಾಟರ್ ಫಾರ್ ಸ್ಪ್ಯಾರೋಸ್. ನಾಟ್ ಓನ್ಲಿ ಸ್ಪ್ಯಾರೋಸ್ ಬಟ್ ಆಲ್ಸೋ ಬರ್ಡ್ಸ್. ಮನೆಯಲ್ಲೂ ಕೂಡ ನೀವು ಏನ್ ಮಾಡ್ಬೇಕು, ಪಕ್ಷಿಗಳಿಗೆ ಟೆರೆಸ್ ಮೇಲೆ ಇರುತ್ತಲ್ಲ, ಅಲ್ಲಿ ನಿಮ್ಗೆ ಇಂಥವು ಸಿಕ್ಕಿಲ್ಲ ಅಂದ್ರೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಅಂದ್ರೆ ಎಲ್ರ ಮನೇಲಿ ಇರ್ತವೆ. ಆ ಬಾಟಲ್ಸ್ ಗಳನ್ನ ಕಟ್ ಮಾಡಿ ಕ್ರಾಫ್ಟ್ ಅನ್ನ ಕಲಿತು ನೀವು ಅದರಲ್ಲಿ ನೀರ್ ಹಾಕಿ ನಾವು ಇಟ್ಟು ಆ ಪಕ್ಷಿಗಳಿಗೆ, ಗುಬ್ಬಚ್ಚಿಗಳಿಗೆ ನಾವು ಹೆಲ್ಪ್ ಮಾಡಬಹುದು. ಇಷ್ಟು ಹೇಳಿ ನಾನು ಚಳ್ಳಕೆರೆಯಲ್ಲಿ ಹೋಟೆಲ್ಗಳಿಗೆ ದಿಢೀರ್ ಭೇಟಿ ನೀಡಿ ಶುಚಿತ್ವ ಪರೀಕ್ಷಿಸಿದ ನಗರಸಭೆ ಅಧ್ಯಕ್ಷೆ. ಹೋಟೆಲ್ಗಳಿಗೆ ದಿಢೀರ್ ಭೇಟಿ ನೀಡಿ ಶುಚಿತ್ವ ಪರಿಶೀಲಿಸಿದ ನಗರಸಭೆ ಅಧ್ಯಕ್ಷೆ ಸುಮಾ ಭರಮಯ್ಯ. ಹೋಟೆಲ್ಗಳಿಗೆ ಶುಚಿತ್ವ ಕಾಪಾಡದಿದ್ದರೆ ಹೋಟೆಲ್ ಪರವಾನಗಿಯನ್ನು ರದ್ದು ಮಾಡಿ ಎಂದು ನಗರಸಭೆ ಪ್ರಭಾರ ಅಧ್ಯಕ್ಷೆ ಸುಮಾ ಭರಮಯ್ಯ ಹೇಳಿದರು. ಇವರು ನಗರದ ವಿವಿಧ ಹೋಟೆಲ್ ಹಾಗೂ ಉಪಹಾರ ಕೇಂದ್ರಗಳಿಗೆ ಇಂದು ನಗರಸಭೆ ಆರೋಗ್ಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಅವರು ಹೋಟೆಲ್ ತಿಂಡಿ ತಯಾರು ಕೋಣೆ ಪರಿಶೀಲಿಸಿ ಅಲ್ಲಿನ ಸ್ವಚ್ಛತೆ ಮರೀಚಿಕೆ ಆಗಿರುವುದನ್ನು ಗಮನಿಸಿ ಹೋಟೆಲ್ ಮಾಲೀಕರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿ ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ಹೋಟೆಲ್ಗಳಿಗೆ ಶುಚಿತ್ವ ಕಾಪಾಡಿಕೊಳ್ಳಬೇಕು, ತಿಂಡಿ ಊಟ ತಯಾರು ಮಾಡುವ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು, ಜೊತೆಗೆ ಮಾಡಿದಂತಹ ಎಲ್ಲ ಆಹಾರ ಪದಾರ್ಥಗಳನ್ನು ಮುಚ್ಚಬೇಕು, ಉತ್ತಮವಾದ ತರಕಾರಿಗಳನ್ನು ಬಳಕೆ ಮಾಡಬೇಕು. ಹೋಟೆಲ್, ಉಪಹಾರ ಗೃಹ, ಸಂಚಾರಿ ಕ್ಯಾಂಟೀನ್, ಇನ್ನಿತರ ಆಹಾರ ಉತ್ಪನ್ನ ಸಂಗ್ರಹ ಕೇಂದ್ರಗಳ ಶುಚಿತ್ವ, ಆಹಾರ ಪದಾರ್ಥಗಳ ಮುಚ್ಚದೆ ಇಟ್ಟಿರುವುದು, ಹೋಟೆಲ್ ಪರಿಸರದಲ್ಲಿ ಸೊಳ್ಳೆ ಉತ್ಪತ್ತಿಯಾಗುವ ಸ್ಥಳಗಳು, ಶುಚಿಯಾದ ಹಾಗೂ ಸುರಕ್ಷಿತವಾದ ಆಹಾರ ನೀಡದೇ ಇರುವುದು, ಆಹಾರ ನೋಂದಣಿ ಮತ್ತು ಪರವಾನಗಿ ಪಡೆಯದೆ ಹಾಗೂ ನವೀಕರಣ ಮಾಡದೇ ಇರುವುದು, ಸಾರ್ವಜನಿಕ ಆರೋಗ್ಯದ ಕಡೆ ಸೂಕ್ತ ಗಮನ ಹರಿಸದೆ ಆವರಣದ ಸುತ್ತಮುತ್ತ ತ್ಯಾಜ್ಯ ವಸ್ತುಗಳ ಸ್ವಚ್ಛತೆಗೊಳಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಇಂಜಿನಿಯರ್ ನರೇಂದ್ರ ಬಾಬು, ಆರೋಗ್ಯ ಅಧಿಕಾರಿ ಮಹಾಲಿಂಗಪ್ಪ, ಗೀತಾ, ನಗರಸಭೆ ಅಧಿಕಾರಿಗಳು ಇದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ಗದಗ್ನಲ್ಲಿ ರಾಮನಗರದಿಂದ ಬೆಂಗಳೂರು ವಿಧಾನಸೌಧದವರೆಗೂ ಮೇಕೆದಾಟು ಯೋಜನೆಯ ಪರವಾಗಿ ಪಾದಯಾತ್ರೆ. ದಿನಾಂಕ 21ರಂದು ರಾಮನಗರದಿಂದ ಬೆಂಗಳೂರು ವಿಧಾನಸೌಧದವರೆಗೂ ಮೇಕೆದಾಟು ಯೋಜನೆ ಪರವಾಗಿ ಪಾದಯಾತ್ರೆ. ವೆಂಕಟೇಶ್ ಬೇಲೂರು ಹೇಳಿಕೆ. ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಇದ್ದಾಗ ಅವರೇ ಈ ಯೋಜನೆ ಬಗ್ಗೆ ಪಾದಯಾತ್ರೆ ಮಾಡಿ ಹೋರಾಟ ಮಾಡಿ ಈಗ ಅಧಿಕಾರಕ್ಕೆ ಬಂದಿದ್ದಾರೆ. ಅವರು ಮನಸ್ಸು ಮಾಡಿದರೆ ಈ ಯೋಜನೆ ಸಾಕಾರಗೊಳ್ಳುತ್ತದೆ. ಆದರೆ ಯಾಕೆ ಅಧಿಕಾರಕ್ಕೆ ಬಂದ ನಂತರ ಮರೆತಂತಿದೆ. ಹಾಗಾಗಿ ಅವರಿಗೆ ನೆನಪಿಸುವುದಕ್ಕೆ ಇದೇ ತಿಂಗಳ 21ರಂದು ರಾಮನಗರದಿಂದ ಬಿಡದಿ ಮೂಲಕವಾಗಿ ವಿಧಾನಸೌಧಕ್ಕೆ ಮನವಿ ನೀಡಲು ಸುಮಾರು 5,000ಕ್ಕೂ ಹೆಚ್ಚು ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಪಾದಯಾತ್ರೆ ನಡೆಸಿ ಮನವಿ ನೀಡುತ್ತೇವೆ ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ನ್ಯೂಸ್, ಗದಗ್. ರಾಜ್ಯ ಕಮಿಟಿ ಸದಸ್ಯ ವೆಂಕಟೇಶ್ ಬೇಲೂರು, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ತುಮ್ಮನಗೌಡರು, ರಕ್ಷಣಾ ವೇದಿಕೆ ಜಿಲ್ಲಾ ಕರ್ನಾಟಕ ಅಧ್ಯಕ್ಷರು. ಶ್ರೀನಿವಾಸ್ ಭಂಡಾರಿ, ಗದಗ ಜಿಲ್ಲಾ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ. ಸಹದೇವ್ ಕೋಟಿ. ಮಿತ್ರರೇ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾ ಅಧ್ಯಕ್ಷರಾದ ನಾನು ವೆಂಕಟೇಶ್ ಬೇಲೂರು, ನಾವು ದಿನಾಂಕ 21/3/2025ರಂದು ರಾಮನಗರ ಜಿಲ್ಲೆಯಿಂದ
ನಮ್ಮ ರಾಜ್ಯ ಕಮಿಟಿ ಹಾಗೂ ಸರ್ವ ಸದಸ್ಯ ಜಿಲ್ಲಾ ಘಟಕದ ವತಿಯಿಂದ ಮತ್ತು ಗದಗ ಜಿಲ್ಲೆಯಿಂದ ಸರಿಸುಮಾರು 300 ಜನ ಕಾರ್ಯಕರ್ತರು ಮೇಕೆದಾಟು ಯೋಜನೆ ಹಾಗೂ ಮಾದಾ ಯೋಜನೆ ಜಾರಿಗೊಳಿಸಬೇಕಾಗಿ ತಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದು ದಿನಾಂಕ 22/3/2025ರಂದು ಗದಗ ವಿಧಾನಸಭೆ ಚಲೋ ಕಾರ್ಯಕ್ರಮ ಮಾಡಿದ್ದು ಕರ್ನಾಟಕ ಜನತೆ ಬೆಂಬಲವನ್ನು ನಾವು ಕೋರುತ್ತಿದ್ದೇವೆ ಹಾಗೂ ಮಾಧ್ಯಮ ಮಿತ್ರರು ಇದಕ್ಕೆ ಸಹಕಾರ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಬೇಲೂರು. ರಾಮನಗರದಿಂದ ಪಾದಯಾತ್ರೆ ಹೊರಟು ಬಿಡದಿ ಮೂಲಕ ಬೆಂಗಳೂರು ತಲುಪಿ ವಿಧಾನಸಭೆಯೊಳಗೆ ಭೂಮಿ ಅರ್ಪಣೆ ಮಾಡಿದ್ರು. ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಘಟಕ 21 ದಿವಸ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈಗ ನಮಗೆಲ್ಲ ಗೊತ್ತಿರುವಂಥ ವಿಷಯ, ಕರ್ನಾಟಕ ರಾಜ್ಯದಂಥ ಜಲತ್ತವರಂಥ ಸಮಸ್ಯೆ ಏನಪ್ಪ ಅಂದ್ರೆ, ಒಂದು ನೀರು, ಎರಡನೇದು ವಿದ್ಯುತ್. ಈ ಎರಡು ಅತಿ ಮನುಷ್ಯನಿಗೆ ಬೇಕಾದಂಥ ಮುಖ್ಯವಾದಂಥ ಅಂಶ. ಈ ಮೂಲಭೂತ ಅಂಶ ಇರುವಂಥ ಈಗ ನಮಗೆಲ್ಲ ಉತ್ತರ ಕರ್ನಾಟಕ ಭಾಗದಂಥ ದೊಡ್ಡ ಸಮಸ್ಯೆ, ನೀರಿನ ಸಮಸ್ಯೆ ಅಂತಿದ್ರೆ ಈ ಮಹದಾಯಿ. ಚಾಮರಾಜನಗರದಲ್ಲಿ ಶಾಸಕ ಸಿ ಪುಟ್ಟರಂಗಶೆಟ್ಟಿ ತಮ್ಮ ಸಮುದಾಯದೊಂದಿಗೆ ದಲಿತರ ಪರ ನಿಲ್ಲಲಿ. ಶಾಸಕ ಸಿ ಪುಟ್ಟರಂಗಶೆಟ್ಟಿ ತಮ್ಮ ಸಮುದಾಯದೊಂದಿಗೆ ದಲಿತರ ಪರ ನಿಲ್ಲಲಿ. ವೆಂಕಟರಮಣ ಸ್ವಾಮಿ. ಪುಟ್ಟರಂಗಶೆಟ್ಟಿಗೆ ತಪ್ಪು ನೀಡಿರುವ ತಾಲೂಕು ಕಚೇರಿ ಅಧಿಕಾರಿಗಳಿಗೆ ಕ್ರಮವಾಗಲಿ. ದಲಿತರಿಗೆ ನೀಡಿರುವ ಭೂಮಿಯಲ್ಲಿ ಬೇರೆಯವರಿಗೆ ಸಾಗುವಳಿ ಪತ್ರ ನೀಡಿ ಗೊಂದಲ ಸೃಷ್ಟಿಸಲಾಗಿದ್ದು, ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರು ತಮ್ಮ ಸಮುದಾಯದೊಂದಿಗೆ ದಲಿತರ ಪರ ನಿಲ್ಲಬೇಕು ಎಂದು ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಹರದನಹಳ್ಳಿ, ಪುಣಜನೂರು ಸೈಟ್ ಫಾರೆಸ್ಟ್ನಲ್ಲಿ ದಲಿತರು, ಸೋಲಿಗರು ಸೇರಿದಂತೆ ಇತರೆ ಹಲವು ಜನಾಂಗಗಳ ಭೂಮಿ ಇಲ್ಲದವರಿಗೆ ಜಮೀನು ಹಂಚಿಕೆ ಮಾಡಲಾಗಿದೆ. ತಾಲೂಕು ಕಚೇರಿಯವರು ಶಾಸಕರಿಗೆ ಸುಳ್ಳು ಮಾಹಿತಿ ನೀಡಿದ್ದು, ಶಾಸಕರು ಕೂಡ ಸದನದಲ್ಲಿ ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂದರು. ಆದಿ ಕರ್ನಾಟಕ ಜನಾಂಗಕ್ಕೆ 500 ಎಕರೆ ಜಮೀನು ನೀಡಲಾಗಿದ್ದು, ಇದರಲ್ಲಿ 80 ಎಕರೆ ದೊಡ್ಡರಾಯಪೇಟೆಯವರಿಗೆ ನೀಡಲಾಗಿದೆ. ಉಳಿದ 420 ಎಕರೆಯನ್ನು ಚಾಮರಾಜನಗರ ಟೌನಿನ ಆದಿ ಕರ್ನಾಟಕ ಜನಾಂಗದವರಿಗೆ ನೀಡಲಾಗಿದೆ. ಇದರಲ್ಲಿ 164 ಎಕರೆಯನ್ನು ಅರಣ್ಯ ಇಲಾಖೆಯವರು ಒತ್ತುವರಿ ಮಾಡಿಕೊಂಡಿದ್ದು, 256 ಎಕರೆ ಮಾತ್ರ ಉಳಿದಿದೆ ಎಂದರು. ದಲಿತರ ಜಮೀನನ್ನು ಬೇರೆಯವರಿಗೆ ನೀಡುವ ಬದಲು ಖಾಲಿ ಇರುವ ಕಡೆ ಜಮೀನು ಕೊಡಬಹುದು. ಅಲ್ಲದೆ ಶಾಸಕರಿಗೆ ಸುಳ್ಳು ಮಾಹಿತಿ ನೀಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಕೊಳ್ಳೇಗಾಲ ಶಾಸಕ AR ಕೃಷ್ಣಮೂರ್ತಿ ಅವರಿಗೂ ಈ ಜಮೀನಿಗೂ ಸಂಬಂಧವಿಲ್ಲ. ಅವರ ತಂದೆಯವರಾದ ದಿವಂಗತ ರಾಜ್ಯಪಾಲರಾದ ಬಿ ರಾಚಯ್ಯನವರ ದೂರದೃಷ್ಟಿ ಫಲ ಈ ಭಾಗದಲ್ಲಿ ಅರಣ್ಯ ಭೂಮಿಯನ್ನು ಕಂದಾಯ ಭೂಮಿಯಾಗಿ ಪರಿವರ್ತಿಸಿ SC ST ಸೇರಿದಂತೆ ಎಲ್ಲ ವರ್ಗದವರಿಗೂ ಜಮೀನು ವಿತರಿಸಲಾಗಿದೆ. 127 ಜನರಿಗೆ ಸಾಗುವಳಿ ಆಗಿದ್ದು, ಉಳಿದ 22 ಜನರಿಗೆ ಸಾಗುವಳಿ ಕೊಟ್ಟಿಲ್ಲ. ಹಾಗಾಗಿ ಶಾಸಕರಾದ ಪುಟ್ಟರಂಗಶೆಟ್ಟಿ ತಮ್ಮ ಸಮುದಾಯದೊಂದಿಗೆ ವ್ಯವಸಾಯ ಮಾಡುತ್ತಿರುವವರಿಗೆ ದಲಿತರಿಗೂ RTC ಕೂರಿಸಿ ಅಳತೆ ಮಾಡಿಸಿ ಸಾಗುವಳಿ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಯಜಮಾನರಾದ ಮಧು, ವಕೀಲ ದಲಿತ್ರಾಜ್, ಮುಖಂಡರಾದ ರಂಗಸ್ವಾಮಿ, ರವಿಚಂದ್ರ ಪ್ರಸಾದ್ ಕಹಳೆ, ಉಮೇಶ್, ನಾಗೇಶ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, NKS TV4 ಚಾಮರಾಜನಗರ. ಪುಣಜನೂರು ಸ್ಟೇಟ್ ಫಾರೆಸ್ಟ್ ಸರ್ವೆ ನಂಬರ್ 5, ಹರದನಹಳ್ಳಿ ಸ್ಟೇಟ್ ಫಾರೆಸ್ಟ್ ಸರ್ವೆ ನಂಬರ್ 3, ಎರಡು ಜಮೀನಿನಲ್ಲಿ 420 ಎಕರೆ ಜಮೀನಿದೆ. ಆದಿ ಕರ್ನಾಟಕ ಚಾಮರಾಜನಗರ ಟೌನಿನ ಸಮುದಾಯದವರಿಗೆ 420 ಎಕರೆ ಜಮೀನಿಗೆ ಕೇವಲ 256 ಎಕರೆ ಜಮೀನಿದೆ. ಅದರಲ್ಲಿ 164 ಎಕರೆ ಜಮೀನು ಆರಲ್ಲಿ ಎನ್ಕ್ರೋಚ್ಮೆಂಟ್. ಈಗ ಅದನ್ನು ನಾವು ಕೇಳ್ತಾ ಇಲ್ಲ. ಈಗ ನಾವು ವ್ಯವಸಾಯ ಮಾಡಿರ್ತಕ್ಕಂಥ ಅನುಭವದಲ್ಲಿರ್ತಕ್ಕಂಥ 256 ಎಕರೆ ಜಮೀನಿನಲ್ಲಿ ಇದು ಸರ್ವೆ ನಂಬರು 35, ಹಾಗೆಯೇ 73, 74ರಲ್ಲಿ 56 PDL ನಂಬರ್, ಅದು LNDPR 56, 73, 74ರಲ್ಲಿ ನಾವು ವ್ಯವಸಾಯ ಮಾಡಿರ್ತಕ್ಕಂಥ ಜಮೀನಿನಲ್ಲಿ ಮಾನ್ಯ ಪುಟ್ಟರಂಗಶೆಟ್ಟರು ತಮ್ಮ ಸಮುದಾಯದ 3 ಜನಕ್ಕೆ ಸಾಗುವಳಿಯನ್ನು ಕೊಟ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ.
ಅವರು ಸಹ ಉಪ್ಪಾರ ಸಮುದಾಯದವರು ಸಹ ಬಡವರಿದ್ದಾರೆ, ಅವ್ರಿಗೂ ಬೇರೆ ಕಡೆ ಜಮೀನು ಕೊಡಿ, ಅವ್ರ ಪರ ನಾವು ನಿಲ್ತೀವಿ, ನಮ್ಮ ಪರ ನೀವು ನಿಲ್ಲಿ, ಎರಡರ ಮಧ್ಯೆ ಗೊಂದಲ ಸೃಷ್ಟಿ ಮಾಡಬೇಡಿ ಅಂತೇಳಿ ಈ ಮೂಲಕ ನಾವು ಕೇಳ್ಕೊಂಡು ಅವ್ರಿಗೂ ಬೇರೆ ಕಡೆ 3 ಜನಕ್ಕೆ ಜಮೀನು ಕೊಡಿ, ಇನ್ನೂ 16,000 ಎಕರೆ ಜಮೀನಿದೆ ಅಲ್ಲಿ, ನಮಗೆ RTC ಮಾಡಿಸ್ಕೊಡಿ, ಅಳತೆ ಮಾಡಿಸ್ಕೊಡಿ, ನಮಗೆ ತೊಂದರೆ ಮಾಡಬೇಡಿ, ದಲಿತ ಸಮುದಾಯ 15 ವರ್ಷದಿಂದ ನಿಮ್ಮ ಪರ ನಿಂತಿದೆ, ನೀವು ದಲಿತ ಸಮುದಾಯದ ಪರ ನಿಂತ್ಕೋಬೇಕು ಅಂತ ಹೇಳಿ ನಾನು ನಮ್ಮ ಮುಖಾಂತರ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಸರ್, ಅವ್ರು ಕೃಷ್ಣಮೂರ್ತಿ ರದ್ದು ಮಾಡೋದು ಅಂತಂದ್ರೆ ಅದ್ರ ಬಗ್ಗೆ ಹೆಂಗೆ ಸರ್? ಕೃಷ್ಣಮೂರ್ತಿಯವರು ಕೊಳ್ಳೇಗಾಲ ಚಾಮರಾಜನಗರದಲ್ಲಿ ಇರೋರು ಇವರು, ನಾವೆಲ್ಲ ಜಮೀನಿರೋದು ಚಾಮರಾಜನಗರದಲ್ಲಿ. ಕೃಷ್ಣಮೂರ್ತಿಯವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಅವರ ತಂದೆಯವರ ದೂರದೃಷ್ಟಿ, ಅವ್ರು ಸಹ ಈ ರಾಷ್ಟ್ರದಲ್ಲಿ ರಾಜಯ್ಯನವರಂಥ ದೂರದೃಷ್ಟಿ ಇಟ್ಕೊಂಡು ನಮ್ಮ ಜಿಲ್ಲೆಗೆ 30,000 ಎಕರೆ ಜಮೀನು ಫಾರೆಸ್ಟ್ ಜಮೀನನ್ನ ಕಂದಾಯ ಇಲಾಖೆ ಪರಿವರ್ತನೆ ಮಾಡಿ ಅದು ಚಾಮರಾಜನಗರ ತಾಲೂಕಿಗೆ 13,500 ಎಕರೆ ಜಮೀನು ಕೊಟ್ಟು SC ST ಲಂಬಾಣಿ ಗಿರಿಜನ ಸೋಲೂರು ಅಲ್ಪಸಂಖ್ಯಾತರು ಉಪ್ಪಾರರು OBCಗಳು ಎಲ್ಲರಿಗೂ 13,500 ಎಕರೆ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇಲ್ಲ ನಾನು ನೋಡಿದ ಮಟ್ಟಿಗೆ. ಹಾಗಾಗಿ ಅಂಥ ತಂದೆಯ ಮಗನಾಗಿ ಕೃಷ್ಣಮೂರ್ತಿ ಆ ತಪ್ಪಿಗೆ ಕೈ ಹಾಕಕ್ಕೆ ಹೋಗಲಾರರು. ಅವ್ರಿಗೂ ನಾನು ಮನವಿ ಮಾಡ್ಕೋತೀವಿ, ಉಪಾರ್ಜನೆ ಜಮೀನು ಎಲ್ಲಿ ಕೊಟ್ಟಿದ್ದಾರೆ ಅವ್ರಿಗೂ ಅವ್ರ ಪರನೂ ಕೃಷ್ಣಮೂರ್ತಿ ನಿಂತ್ಕೋಬೇಕು, ದಲಿತ ಸಮುದಾಯದ ಪರನೂ ನಿಂತ್ಕೋಬೇಕು ಅಂತೇಳಿ ಇಬ್ಬರಲ್ಲೂ ಮನವಿ ಮಾಡ್ಕೊತೀನಿ. ಇಬ್ಬರು ಗದ್ದಲ ಸೃಷ್ಟಿ ಮಾಡಬೇಡಿ, ಯಾಕಂದರೆ ವಿಧಾನಸೌಧ ಅಂತಕ್ಕಂಥ ಭಾಳ ಪವಿತ್ರವಾದ ಜಾಗ ಅದು. ಆದ್ದರಿಂದ ಪುರಂಗ್ ಶೆಟ್ಟರಿಗೆ ತಪ್ಪು ಮಾಹಿತಿ ಕೊಟ್ಟಿರ್ತಕ್ಕಂಥ ಆಫೀಸ್ನವ್ರ ಮೇಲೆ ಕ್ರಮ ತೆಗೆದುಕೋಬೇಕು ಸರ್ಕಾರ ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೋತಾ ಇದ್ದೀನಿ. 420 ಎಕರೆ ಎಲ್ಲ ದಾಖಲೆಗಳು ಇಟ್ಟಿದ್ದೀವಿ ನಾವು. ಆದರೆ ಚಾಮರಾಜನಗರ ತಾಲೂಕು ಆಫೀಸ್ನವರು MLA ಅವ್ರಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಸದನದಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಳ್ಳು ಮಾಹಿತಿಯನ್ನು ಒದಗಿಸಿದಂಥ ತಾಲೂಕು ಆಫೀಸ್ನವರು, ಪಾಪ DC ಅವರೆಲ್ಲ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ತಾಲೂಕು ಆಫೀಸ್ನಲ್ಲಿ MLA ಸುಳ್ಳು ಮಾಹಿತಿ ಕೊಟ್ಟು ಸದನದಲ್ಲಿ ಮಾತಾಡತಕ್ಕಂಥದ್ದು ಬಹಳ ತಪ್ಪಾಗಿದೆ. ಸದನ ಅಂತಂದ್ರೆ ಕಾನೂನು ಆಗತಕ್ಕಂಥ ಜಾಗ ಅದು. ಸರ್ವರಿಗೂ ಸಮಾನತೆಯನ್ನು ಕೊಡ್ತಕ್ಕಂಥ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಂತ ವಿಧಾನಸಭೆಯಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಸದನವನ್ನು ತಪ್ಪು ದಾರಿಗಳಿದ್ದಾರೆ. ನಾನು ಅವ್ರಿಗೆ ತಪ್ಪು ಅಂತ ಹೇಳ್ತಾರೆ, ಅವ್ರಿಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಭಾಳ ತಪ್ಪು. ತಾಲೂಕು ಆಫೀಸ್ನವರು ಅವ್ರ ಮೇಲೆ ಕ್ರಮ ಆಗಬೇಕು. ಹಾಗೇನೆ 122 ಜನಕ್ಕೆ ನಮಗೆ ಸಾಗುವಳಿ ಆಗಿರೋದು. 127 ಜನ ಸಾಗುವಳಿ, 22 ಜನ ನಮ್ಮ ಜೊತೆ ವ್ಯವಸಾಯ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಾಗುವಳಿ ಕೊಟ್ಟಿಲ್ಲ. ಇದನ್ನ ನಾವು ಕಾವೇರಿ ಮೇಡಮ್ ಕರ್ಕೊಂಡು ಸ್ಪಾಟ್ ಮಾಜರ್ ಮಾಡಿಸ್ತು. ಅವ್ರು ಮಾಡಂತಲೇ ಟ್ರಾನ್ಸ್ಫರ್ ಮಾಡಿಸ್ ಕಾವೇರಿ ಮೇಡಮ್ ಅವರು, MR ರವಿ ಅವರು, ಚಾರುಲತಾ ಮೇಡಮ್ ಅವರು, ರಮೇಶ್ ಅವರು ಭಾಳ ಇಂಟ್ರೆಸ್ಟ್ ಆಗಿದ್ದು 10 ತಿಂಗಳಿಗೆ ಹೊರಟೋಗ್ರು. ಈಗ ಶಿಲ್ಪನಾಗವರು ಬಂದು ಎಲ್ಲ ಮಾಜರ್ ಮಾಡಿಕೊಂಡು ಒಂದು ಹಂತಕ್ಕೆ ಬಂದಿದೆ. ಒಂದು ಹಂತಕ್ಕೆ ಬಂದ ಟೈಮಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿಸೋ ಪ್ರಯತ್ನ ಆಗ್ತಾ ಇದೆ. ಇದು ದಲಿತರ ಹಕ್ಕುಗಳ ಮೇಲೆ ಮಾಡತಕ್ಕಂಥ ದಮನ ಅಂತ ಬೀದಿಯಿಂದ ನಾವಾಗಲೂ ಹೇಳಬೇಕಾಗುತ್ತೆ. ಪಾಪ ನಮ್ಮ ಕೃಷ್ಣಮೂರ್ತಿ ನೀನೇ ವಜಾ ಮಾಡಿಸಿದ್ರೆ ಕೃಷ್ಣಮೂರ್ತಿ ವಜಾ ಮಾಡೋಕೆ ಏನಿದೆ? ಕೃಷ್ಣಮೂರ್ತಿ ಅವ್ರಿಗೆ ಅವ್ರು ಕೊಳ್ಳೇಗಾಲ ಕ್ಷೇತ್ರ ಜಮೀನಿರೋದು, ನಮ್ಮ ಫಲಾನುಭವಿಗಳು ನಮ್ಮ ಮೇಲೆ ಚಾಮರಾಜನಗರ ಕ್ಷೇತ್ರ, ಅವ್ರಿಗೂ ಸಂಬಂಧ ಇಲ್ಲ. ಸರ್ಕಾರಿ ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡಿದರೆ, ಅದರಂತೆ ವಜಾ ಮಾಡಿದರೆ, ದಲಿತರ ಜಮೀನಲ್ಲಿ ಇವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂತ ವಜಾ ಮಾಡಿದರೆ ಅವ್ರು ಬೇರೆ ಕಡೆ ಇದ್ರೆ ಕೊಡಲಿ, ಅವ್ರ ಪರ ನಾವು ನಿಲ್ತೀವಿ, ಉಪಾರ್ಜನ ಪರ ನಾವು ನಿಲ್ತೀವಿ. ಹಾಗಾಗಿ ಮಾನ್ಯ MLA ಅವ್ರಿಗೆ ಈ ಮೂಲಕ ಮನವಿ, ನಮ್ಮ ಸಮುದಾಯದ ಪರನೂ ನಿಲ್ಲಿ, ನಿಮ್ಮ ಸಮುದಾಯದ ಪರ ನಾವು ನಿಲ್ತೀವಿ. ಒಂದು ಹೋರಾಟ ಮಾಡಿ ಅವ್ರಿಗೂ ಸಹ ನ್ಯಾಯ ಒದಗಿಸೋಣ. ನಮಗೂ ಆಗಿರ್ತಕ್ಕಂಥದ್ದನ್ನ ನೀವು RTC ಕೂಡಿಸಿ ಅಳತೆ ಮಾಡಿಸಿ ಅತ್ವಸ್ತ್ ಮಾಡೋದಕ್ಕೆ
ನೀವು ಈ ಶೋಷಿತ ಸಮುದಾಯಕ್ಕೆ ಪರ ನಿಲ್ಲಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ರಾಯಚೂರಿನಲ್ಲಿ ಕಲ್ಲೂರು ಮಹಾಲಕ್ಷ್ಮಿ ದೇಗುಲಕ್ಕಿಲ್ಲ ಸಿಸಿ ಕ್ಯಾಮೆರಾ, ಕನ್ನ ಹಾಕಿ ಚಿನ್ನ ಕದ್ದ ಕದೀಮರು. ಕಲ್ಲೂರು ಮಹಾಲಕ್ಷ್ಮಿ ದೇವಾಲಯದಲ್ಲಿ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ಕಳವು. ರಾಯಚೂರು ಜಿಲ್ಲೆಯ ಸೇರವಾರ ತಾಲೂಕಿನ ಪ್ರಸಿದ್ಧ ದೇವಾಲಯಕ್ಕೆ ಕನ್ನ ದೇವರ ಮೈ ಮೇಲಿದ್ದ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ಭಕ್ತರು ಕಾಣಿಕೆ ರೂಪದಲ್ಲಿ ನೀಡಿದ್ದ 290 ಗ್ರಾಂ ಚಿನ್ನಾಭರಣ ಕಳವು. 80 ಗ್ರಾಂ ತೂಕದ ವೆಂಕಟೇಶ್ವರ ಸ್ವಾಮಿ ಕಿರೀಟ, 30 ಗ್ರಾಂ ತೂಕದ ಲಕ್ಷ್ಮೀ ಕಿರೀಟ, 140 ಗ್ರಾಂ ಪಾದಗಳು, 40 ಗ್ರಾಂ ಪದಕ ಸೇರಿ 290 ಗ್ರಾಂ ಚಿನ್ನಾಭರಣ, ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವೆಂದು ಸಿಸಿ ಕ್ಯಾಮೆರಾ ಅಳವಡಿಸದ ದೇವಾಲಯ ಆಡಳಿತ ಮಂಡಳಿ. ಸುಲಭವಾಗಿ ದೇವಾಲಯಕ್ಕೆ ನುಗ್ಗಿ ಚಿನ್ನಾಭರಣ ಕದ್ದ ಕಳ್ಳರು ಪರಾರಿ. ಸೇರವಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರೀಶ್ ಸ್ಥಳಕ್ಕೆ ಭೇಟಿ ಪರಿಶೀಲನೆ ನಡೆಸಿದರು. ಗಾರ್ಲದಿನ್ನಿ ವೀರನಗೌಡ, ಎನ್ಕೆಎಸ್ ಟಿವಿ 4 ನ್ಯೂಸ್, ರಾಯಚೂರು. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4, ಇದು ನಿರಂತರ ಕಾರ್ಯಪಡೆ.